2019 ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯಾಗಿತ್ತು. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು. ಅವತ್ತು ನಿಖಿಲ್ ಪರ ಪ್ರಚಾರವನ್ನು ಕೈಗೊಂಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಹಾಗೆಯೇ ಈ ಮೈತ್ರಿಯ ಬದ್ಧ ವೈರಿಯಾಗಿದ್ದವರು ಈಗ ಹಾಲಿ ಸಂಸದೆ ಸುಮಲತಾ. ಆದರೆ 2024ಕ್ಕೆ ಸೀನ್ ಚೇಂಜ್ ಆಗುತ್ತಾ ಅಂತಂದರೆ ಬಹುತೇಕ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕೆಂದರೆ ಈಗಾಗಲೇ ಮಂಡ್ಯ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸುಮಲತಾ ಅವರನ್ನ ಭೇಟಿ ಮಾಡಿದ್ದಾರೆ. ಸುಮಲತಾ ಅವರನ್ನ ಭೇಟಿ ಮಾಡಿ ತಮಗೆ ಮಂಡ್ಯದಲ್ಲಿ ಬೆಂಬಲ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ ಸೀನ್ ಅವತ್ತೇನಿತ್ತು ಅದರ ಉಲ್ಟಾ ಆಗುವ ಸಾಧ್ಯತೆ ಇದೆ. ಮಂಡ್ಯ ರಾಜಕಾರಣದ ರಾಜಕೀಯ ಸೀನ್ ಚೇಂಜ್ ಆಗುತ್ತಾ, ದುಶ್ಮನಿ ದೋಸ್ತಿ ರೂಪವನ್ನು ಪಡ್ಕೊಳ್ಳುತ್ತಾ ಅಂತ 2019ರಲ್ಲಿ ಸ್ವಾಭಿಮಾನದ ಹೋರಾಟವನ್ನು ನಡೆಸಿದರು ಸಂಸದೆ ಸುಮಲತಾ. 2024ರಲ್ಲಿ ಮೈತ್ರಿ ಪರ ಹೋರಾಟವನ್ನು ಮಾಡ್ತಾರ. ಯಾರ ವಿರುದ್ಧ ಸ್ಪರ್ಧಿಸಿ ಗೆದ್ದಿದ್ರೋ ಸುಮಲತಾ ಈಗ ಅದೇ ಪಕ್ಷದವರಿಗೆ ಬೆಂಬಲವನ್ನು ಕೊಡ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. HDKಗೆ ಸುಮಲತಾ ಅವರ ಬೆಂಬಲ ಸಿಗುತ್ತಾ? ಈ ಕುರಿತಂತೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಪ್ರತಿ ಬಾರಿ ಚುನಾವಣೆಯಲ್ಲೂ ಅಷ್ಟೇ, ಅದಕ್ಕೆ ಯಾವಾಗಲೂ ಹೇಳೋದು ರಾಜಕೀಯದಲ್ಲಿ ಯಾರು ಕೂಡ ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅಂತ. ಅವತ್ತು ಯಾರು ಮಿತ್ರರಾಗಿದ್ದರು, ಜೋಡೆತ್ತುಗಳು ಅಂತ ಅನ್ನಿಸ್ಕೊಂಡಿದ್ರು, ಈಗ ಪರಸ್ಪರ ಅವರ ನಡುವೆ ವಾಗ್ಬಾಣ ವಾಕ್ಪ್ರಹಾರಗಳು ನಡೀತಾ ಇದೆ. DK ಆ್ಯಂಡ್ HDK. ಅದರ ಮಧ್ಯೆ ಸುಮಲತಾ ಅವರು ಮೈತ್ರಿ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರಾ? ಅದಕ್ಕೆ ಪೂರಕವಾದ ವಾತಾವರಣವೇ ಕಂಡು ಬರ್ತಾ ಇದೆ. ನಿನ್ನೆ ಅಷ್ಟೇ ಸುಮಲತಾ ಅವರನ್ನು ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದರು. ಭೇಟಿಯಾಗಿ ತಮಗೆ ಮಂಡ್ಯದಲ್ಲಿ ಬೆಂಬಲವನ್ನು ಕೊಡಿ ಅಂತ ಕೇಳ್ಕೊಂಡಿದ್ರು. ಅವತ್ತು ಕದನ 2019ರಲ್ಲಿ, ಇವತ್ತು ಸ್ನೇಹ ಸಮ್ಮಿಲನ ಅಂತ. ಮಂಡ್ಯ ರಾಜಕಾರಣದಲ್ಲಿ ಈಗ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. 2019ರಲ್ಲಿ ಪರಸ್ಪರ ದ್ವೇಷಕಾರಿದ್ರು HDK ಮತ್ತು ಸುಮಲತಾ. ಯಾಕೆಂದರೆ ಕುಮಾರಸ್ವಾಮಿ ಪುತ್ರ ನಿಖಿಲ್ ಅವಾಗ ಸ್ಪರ್ಧೆ ಮಾಡಿದ್ರು ಮೈತ್ರಿ ಪಕ್ಷದಿಂದ. ಸುಮಲತಾ ಅವರು ಸ್ವಾಭಿಮಾನಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರು. ಈಗ ಸುಮಲತಾ ನಿವಾಸಕ್ಕೆ ಭೇಟಿ ಕೊಟ್ಟು ಸಹಕಾರವನ್ನು ಕೋರಿದ್ದಾರೆ ಕುಮಾರಸ್ವಾಮಿ. ಅವರೇ ನನಗೆ ಶಾಶ್ವತ ಶತ್ರುನ ಅಂತ ಮೊನ್ನೆ ಕುಮಾರಸ್ವಾಮಿ ಅವರು ಒಂದು ಪ್ರಶ್ನೆ ಕೇಳಿದರು. ಅದಾದ ನಂತರ ಹೋಗಿ ಭೇಟಿ ಮಾಡಿದ್ದಾರೆ. ಮೊದಲೇ ಹೇಳಿದರು ಅಗತ್ಯ ಬಿದ್ದರೂ ನಾನು ಸುಮಲತಾ ಅವ್ರನ್ನ ಭೇಟಿ ಮಾಡ್ತೀನಿ ಅಂತ. ಅದರಂತೆ ಭೇಟಿ ಮಾಡಿದ್ದಾರೆ. ಮಂಡ್ಯ ರಾಜಕಾರಣದಲ್ಲಿ ಸ್ವಾಭಿಮಾನಿ ಸೀನ್ ಚೇಂಜ್ ಆಗುವ ಬಗ್ಗೆ ಈಗ ವ್ಯಾಪಕ ಚರ್ಚೆ ನಡೀತಾ ಇದೆ. ಮೈತ್ರಿ ಪರವಾಗಿ ಸುಮಲತಾ ಅವರು ಬೆಂಬಲ ಕೊಡ್ತಾರಾ ಇಲ್ವಾ? ಏಪ್ರಿಲ್ 3ಕ್ಕೆ ಸುಮಲತಾ ನಡೆ ಮೈತ್ರಿ ಕಡೆಗೆ ಇರುತ್ತಾ ಇಲ್ವಾ ಅಂತ. ಇದರ ನಡುವೆ ಸಭೆಗೆ ದರ್ಶನ್ ಅವರನ್ನು ಕೂಡ ಆಹ್ವಾನಿಸಿದ್ದಾರೆ. ಎಚ್ಚರಿಕೆಯ ನಡೆಯನ್ನು ಇಟ್ಟಿದ್ದಾರೆ. ಈಗಲೂ ಕೂಡ ಸುಮಲತಾ ಬೆಂಬಲಿಗರು ಆದಂಗ ಆಗ್ಬಿಡ್ಲಿ, ನೋಡೇ ಬಿಡೋಣ, ನೀವು ಕೂಡ ಒಂದು ಪಕ್ಷೇತರರಾಗಿ ಅರ್ಜಿ ಹಾಕೇ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಹಾಕೋ ಸಂದರ್ಭಗಳು ಕಂಡು ಬರ್ತಾ ಇಲ್ಲ. ಯಾಕೆಂದರೆ ಟೈಮ್ ತುಂಬ ಕಡಿಮೆ ಇದೆ. 4ನೇ ತಾರೀಕು ನಾಮಿನೇಷನ್ಗೆ ಲಾಸ್ಟ್ ಡೇಟ್. ಇನ್ನೂ ಇವ್ರು ತಯಾರಿ ಮಾಡಿಕೊಂಡು ಮಾನಸಿಕವಾಗಿ ಸಿದ್ಧರಾಗಿ, ಬಟ್ ಈಗಿನ ಮೂಡ್ ನೋಡಿದ್ರೆ ಸುಮಲತಾ ಅವ್ರದ್ದು ಎಲೆಕ್ಷನ್ ಕಂಟೆಸ್ಟ್ ಮಾಡೋ ರೀತಿ ಕಂಡು ಬರ್ತಾ ಇಲ್ಲ. ಹಾಗಾದರೆ ಮುಂದೇನು ಪ್ರಶ್ನೆಯಾಗಿ ಉಳ್ಕೊಂಡಿದೆ. 3ನೇ ತಾರೀಕು ಕೇಳ್ತೀನಿ ಅಂದಿದ್ದಾರೆ. ಕೇಳ್ತೀನಿ, ಅಭಿಮಾನಿಗಳದ್ದು ಮತ್ತೆ ಅವರ ಕಾರ್ಯಕರ್ತರದ್ದು ಬೆಂಬಲಿಗರದ್ದು ಎಲ್ಲರದ್ದು ಕೂಡ ಅಭಿಪ್ರಾಯವನ್ನು ಸ್ವೀಕರಿಸ್ತೀನಿ ಅಂತ. ಈಗಾಗಲೇ BJPಯಿಂದನೂ ಕೂಡ ಅವ್ರಿಗೆ ಆಫರ್ ಇದೆ, ಭವಿಷ್ಯದಲ್ಲಿ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ಅಂತ. ಏನು ತೀರ್ಮಾನ ತಗೋತಾರೆ ನೋಡೋಣ. ಭೇಟಿ ಅತ್ಯಂತ ಸೌಹಾರ್ದಯುತವಾಗಿ ಆಗಿರತಕ್ಕಂಥ ಭೇಟಿ. ನನಗೆ ಅಂಬರೀಷ್ ಅಣ್ಣವರ ಮನೆ ಹೊಸದಲ್ಲ. ನಾವು ಹಲವಾರು ವರ್ಷಗಳು ಜೊತೆಗೂಡಿ ಬದುಕಿರ್ತಕ್ಕಂಥವ್ರೆ. ಒಂದು ಆರೋಗ್ಯಕರವಾದ ಒಂದು ಚರ್ಚೆ ನಡೆಯಿತು. ಹಳೆಯದನ್ನು ಅಥವಾ ಏನಾದರೂ ಬೇರೆ ಬೇರೆ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳಾಗಿತ್ತು ಒಂದು ಕಾಲದಲ್ಲಿ, ಅದನ್ನು ಈಗ ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನುವಂಥ ಮಾತನ್ನು ಹೇಳಿದ್ರು. ಇನ್ನೂ ಹಾಗೆಯೇ ನಾವು ಮುಂದಿನ ಒಂದು ನಡೆಯ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು. ಒಂದು ಆರೋಗ್ಯಕರವಾದ ಡಿಸ್ಕಷನ್ ಆಯಿತು. ನಿಮ್ಮ ಸಹಕಾರ ಇರಲಿ ಅಂತ ಕೇಳಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ನಿನ್ನೆ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಭೇಟಿಯಾದ ನಂತರ ಇಬ್ಬರು ಕೂಡ ಮಾತನಾಡಿದ್ದಾರೆ ಮಾಧ್ಯಮಗಳಿಗೆ. ಇಬ್ಬರ ಮಾತನ್ನ ಕೇಳ್ತಾ ಇದ್ರೆ ಸುಮಲತಾ ಅವರು ಕೂಡ ಏನು ಇಂಡಿಪೆಂಡೆಂಟ್ ಆಗಿ ನಿಲ್ಲೋ ಮನಸ್ಥಿತಿನಲ್ಲಿ ಇದ್ದಂಗೆ ಕಂಡು ಬರ್ತಾ ಇಲ್ಲ. ಜೊತೆಗೆ DK ಶಿವಕುಮಾರ್ ಅವ್ರಿಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಬಹುತೇಕ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಬೆಂಬಲ ಕೊಡೋ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ತಾವೇನು ಹೇಳ್ತೀರಾ?
ಅರವಿಂದ್, ಸುಮಲತಾ ಅವರು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡ್ತಾರಾ ಕೊಡಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಅವರೇ ತೀರ್ಮಾನ ಮಾಡಿಲ್ಲ. ಈ ಹಂತದಲ್ಲಿ ಬೆಂಬಲ ಕೊಡ್ತೇನೆ ಅನ್ನುವಂತಹ ಘೋಷಣೆ ಮಾಡಿದ್ರೆ ಅಥವಾ ನಿರ್ಧಾರ ಮಾಡಿದ್ರೆ ಮಂಡ್ಯ ಭಾಗದ ಜನರ ವಿರೋಧ ಕಟ್ಕೋಬೇಕಾಗುತ್ತೆ. ಆದರೆ ಬಿಜೆಪಿ ಪರ ಅವರ ಒಲವು ಇದೆ, ಮೈತ್ರಿ ಧರ್ಮ ಪಾಲನೆ ಮಾಡ್ತಾರೆ ಅನ್ನುವಂತಹ ಲಕ್ಷಣಗಳು ಸುಳಿವುಗಳು ಕೂಡ ಕಾಣಿಸ್ತಾ ಇದ್ದಾವೆ. ನಿನ್ನೆ ಕುಮಾರಸ್ವಾಮಿ ಅವರು ಕೂಡ ಖುದ್ದಾಗಿ ಭೇಟಿ ಮಾಡಿದ್ರು. 5 ವರ್ಷಗಳ ಜಟಾಪಟಿ, ಆರೋಪ ಪ್ರತ್ಯಾರೋಪ, ಸಂಘರ್ಷ ಎಲ್ಲವನ್ನೂ ಕೂಡ ಬದಿಗೊತ್ತಿ ಬಂದು ಅಕ್ಕ ಅಂತ ಮಾತಾಡಿದ್ರು. 2ನೇ ಸಲ ಅವರು ಅವ್ರನ್ನ ಅಕ್ಕ ಅಂತ ಕರೀತಾ ಇರುವಂಥದ್ದು, ಆ ಮೂಲಕ ಅಚ್ಚರಿ ಮೂಡಿಸಿದ್ರು. ಕದನ ವಿರಾಮ ಘೋಷಣೆ ಮಾಡಿದ್ರು. ಹಳೆ ವೈಷಮ್ಯ ವೈಮನಸ್ಸ ಎಲ್ಲಕ್ಕೂ ಕೂಡ ತಿಲಾಂಜಲಿ ಹಾಡಿ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ, ಜೊತೆಗೆ ಬೆಂಬಲ ಕೂಡ ಕೋರಿದ್ದಾರೆ. ಆದರೆ ಸುಮಲತಾ ಅವರು ಯಾವುದೇ ಸ್ಪಷ್ಟ ಭರವಸೆ ಕೊಟ್ಟಿಲ್ಲ. ಏಪ್ರಿಲ್ 3ನೇ ತಾರೀಕು ನಾನು ನಿರ್ಧಾರ ಪ್ರಕಟ ಮಾಡ್ತೇನೆ, ಅದಕ್ಕೂ ಮುಂಚೆ ಮತ್ತಷ್ಟು ಹಿತೈಷಿಗಳ ಜೊತೆ, ಆಪ್ತರ ಜೊತೆ, ಮುಖ್ಯವಾಗಿ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ಆಗಲಿ, ನಿಮ್ಮ ಸಮಯ ತೆಗೆದುಕೊಳ್ಳಿ ಅಂತ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಆದರೆ ಸದ್ಯದ ರಾಜಕೀಯ ವಾತಾವರಣ ನೋಡ್ತಿದ್ರೆ ಅವರು ಪಕ್ಷೇತರ ಸ್ಪರ್ಧೆ ಮಾಡಿ ತೀರಾ ಜಿದ್ದಾಜಿದ್ದಿನ ಮತ್ತೊಂದು ಸುತ್ತಿನ ರಾಜಕಾರಣ ಮಾಡುವಂಥ ಲಕ್ಷಣಗಳು ಇಲ್ಲ. ಆ ಸನ್ನಿವೇಶ ಕೂಡ ಈಗ ನಿರ್ಮಾಣ ಆಗಿಲ್ಲ. ಆ ಜೊತೆಗೆ ಕುಮಾರಸ್ವಾಮಿ ಅವರು ಖುದ್ದಾಗಿ ಬಂದು ಕದನ ವಿರಾಮ ಘೋಷಣೆ ಮಾಡಿರುವಂಥದ್ದು, ಆ ಹಿನ್ನೆಲೆಯಲ್ಲಿ ಜೊತೆಗೆ ಬಿಜೆಪಿಯಿಂದಲೂ ಕೂಡ ಆಫರ್ ಇರೋ ಹಿನ್ನೆಲೆಯಲ್ಲಿ ಬಹುತೇಕ ಬಿಜೆಪಿ ಪರ ನಿಲ್ತಾರೆ, ಅಂದರೆ ಮೈತ್ರಿ ಅಭ್ಯರ್ಥಿ ಪರ ನಿಲ್ಲಬಹುದು. ಪ್ರಚಾರಕ್ಕೆ ಹೋಗ್ತಾರೆ, ಹೋಗಲ್ವ ಅನ್ನುವಂಥದ್ದು ನೆಕ್ಸ್ಟು. ಆದರೆ ಈ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅಷ್ಟು ಸುಲಭ ಇಲ್ಲ. ಮಂಡ್ಯ ಭಾಗದ ಮೊನ್ನೆ ಜನ ಬಂದಿದ್ರು, ಅವರ ಭಾವನೆಗಳು, ಅವರ ಒತ್ತಾಯ, ಅವರ ನಿರೀಕ್ಷೆ ಏನಿದೆ ಅದಕ್ಕೆ ನಿರಾಸೆ ಮಾಡ್ದಂಗಾಗುತ್ತೆ ತೀರಾ ಏಕದಮ್ ಈ ಥರದ ನಿರ್ಧಾರ ತೆಗೆದುಕೊಂಡ್ರೆ. ಹಾಗಾಗಿ ಏಪ್ರಿಲ್ 3ನೇ ತಾರೀಕು ದರ್ಶನ್ ಅವ್ರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ ಆ ತೀರ್ಮಾನ ಬಗ್ಗೆ ಅವರು ಕೂಡ ಸ್ಪಷ್ಟೀಕರಣ ಕೊಡ್ತಾರೆ. ಮಂಡ್ಯ ಭಾಗದ ಜನರ ಮನವೊಲಿಕೆ ಕೂಡ ಮಾಡ್ತಾರೆ. ದರ್ಶನ್ ಮೂಲಕನೂ ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟೀಕರಣ ಕೊಡಿಸುವಂಥ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ. ಬಹುತೇಕ ಬಿಜೆಪಿಯ ಕಡೆ ಅವರ ಒಲವು ಇರುವಂಥದ್ದು, ಆ ಹಿನ್ನೆಲೆಯಲ್ಲಿ ಆ ದಿಕ್ಕಿನಲ್ಲೇ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸು, ತಮ್ಮ ಎಲ್ಲ ಮಾಹಿತಿಗಾಗಿ. ಅದೇ ನಾ ಹೇಳಿದ್ದು, ಸದ್ಯದ ವಾತಾವರಣವನ್ನ ನೋಡಿದ್ರೆ, ಅವರವರ ಮಾತುಗಳನ್ನ ನೋಡಿದ್ರೆ ಇಲ್ಲ. ಆಮೇಲೆ ಡಿ.ಕೆ. ಶಿವಕುಮಾರ್ ವಿರುದ್ಧನೂ ಕೂಡ ಸುಮಲತಾ ಅವರು ಮಾತಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀನಿ ಅಂತಾನೂ ಇಲ್ಲ. ಇನ್ನೊಂದು ಆಪ್ಷನ್ ಇದೆ, ಅದು ಬಿಜೆಪಿಗೆ ಬೆಂಬಲವನ್ನ ಕೊಡ್ತಕ್ಕಂಥದ್ದು, ಮೈತ್ರಿ ಪಕ್ಷಕ್ಕೆ.